ಇಂಥ ದಟ್ಟವಾದ ಅರಣ್ಯದಲ್ಲಿ ಒಬ್ಬನೇ ಅಂತಿದಾರಲ್ಲ, ಯಾರಿರ್ಬೋದು ಚೆಲುವೆ? ಹಲೋ, ಇಲ್ಲಿ ಯಾರು ಏನ್ ಮಾಡ್ತಾ ಇದ್ದೀರಾ? ಈ ಸೃಷ್ಟಿ ಸೊಬಗನ್ನು ಸವಿತಾ ಇರಬೇ. ಹಾ, ಈ ಊರಿಗೆ ಹೊಸಬ್ರಂತೆ ಕಾಣ್ತಾ ಇದ್ರಲ್ಲ ನೀವು? ನಾನೇನು ಈ ಊರಿಗೆ ಹೊಸಬನಲ್ಲ. ಈ ಊರ ಬಡ ರೈತ ಶಿವಣ್ಣ ತಮ್ಮ ರವಿ ಅಂತ. ನಾವು ಯಾರು ಗೊತ್ತಾಗಲಿಲ್ಲ? ನಾನು ಈ ಊರ ಆಗರ್ಭ ಶ್ರೀಮಂತ ಇವನ ಮಗಳು ಏಕೈಕ ಪುತ್ರಿ ಹೇಮಾ ಅಂತ. ಅಂದಾಗೆ ತಾವೇನ್ ಮಾಡ್ತಾ ಇದ್ದೀರಾ? ಹೇಮಾ, ನಮ್ಮಂತವ್ರಿಗೆ ಕೆಲಸ ಸಿಗುವುದು ತುಂಬಾ ಕಷ್ಟ. ಈ ದೇಶದಲ್ಲಿ ಬರ್ತಾನ ಲಾಂಛ ಎಂಬ ಶಬ್ದಕ್ಕೆ ಮುಕ್ತಿ ಸಿಕ್ಕಾಗಲೇ ನಮ್ಮಂತವ್ರಿಗೆ ಕೆಲಸ ಸಿಗೋದು. ನೀವು ನೋಡಿ, ನಿಮ್ಮಂಥ ಗಂಡು ಮಕ್ಕಳಿಗೆ ಕೆಲಸ ಸಿಗದೆ ಹೋದ್ರೂ ಕೂಡ ಒಳ್ಳೇದಾಯ್ತು. ಯಾಕಂದರೆ ನೀವು ಗಂಡಸರು ಎಲ್ಲಾದರೂ ಹೋಗಿ ಕೆಲಸ ಮಾಡಿ ದುಡಿದು ಬದುಕ್ತೀರಾ. ಆದರೆ ನಮ್ಮಂಥ ಹೆಣ್ಮಕ್ಳು ಅಲ್ಪ ಸ್ವಲ್ಪ ಶಾಲೆ ಕಲಿತು ನೌಕರಿ ಸಿಗದೆ ಹೋದರೆ ವರದಕ್ಷಿಣೆ ಬದುಕಿಗೆ ಆಹುತಿಯಾಗಿ ಹೋಗ್ತಾರೆ. ಅದಕ್ಕೆ ಅಂಥವ್ರಿಗೆ ನಾವು ಸಹಾಯ ಮಾಡಬೇಕು. ಎಂಥ ಗುಣ ನಿನ್ನದು! ಸುಟ್ಟರ ಸುಡಲಾರದಷ್ಟು ಆಸ್ತಿ ಅಂತಸ್ತು ತುಂಬಿಕೊಂಡ್ರು ನೀವು. ಬಡವರ ಸಲುವಾಗಿ ಚಿಂತೆ ಮಾಡ್ತಿರ್ವಿ ಅಲ್ಲ. ಶ್ರೀಮಂತರ ಮಕ್ಕಳಿದ್ರೆ ಹೀಗಿರ್ಬೇಕು. ನಮ್ಮ ದೇಶದಲ್ಲಿ ಬರ್ತಾನೆ ಎಂಬ ಶಬ್ದಕ್ಕೆ ಜಾಗವೇ ಇಲ್ಲ. ಇರಲಿ, ಮುಂದೆ ನೀವೇನು ಮಾಡ್ಬೇಕಂತ ಮಾಡಿದ್ದೀರಾ? ನಾನು ಈ ಊರಲ್ಲಿ ಈಗ ತಾನೇ IPS ಪರೀಕ್ಷೆ ಮುಗಿಸ್ಕೊಂಡು ಊರು ಕಾಲಿಡ್ತಾ ಇದ್ದೀನಿ. ಮುಂದೆ IPS ಅಧಿಕಾರಿಯಾಗಿ ಈ ದೇಶದಲ್ಲಿ ನಡೆಯುವ ಅನ್ಯಾಯ ಕ್ರಮವನ್ನು ತಡೆಗಟ್ಟಿ ದೇಶ ಸೇವೆಯನ್ನು ಮಾಡುತ್ತೇನೆ. ನೀವು? ನಾನು ಅಷ್ಟೇ. ಈಗ ತಾನೇ MBBS ಮುಗಿದಿದೆ. ಮುಗಿದ ತಕ್ಷಣ ಇದೇ ಹಳ್ಳಿಯಲ್ಲಿ ಇದ್ದು ನಮ್ಮ ಅಪ್ಪನಿಗೆ ಹೇಳಿ ಒಂದು ಹಾಸ್ಪಿಟಲ್ ಕಟ್ಟಿಸಿ ಇಲ್ಲಿರುವ ಜನರಿಗೆ ನಾನು ನೋಡ್ಕೋಬೇಕಂತ ಮಾಡಿದೆ. ನನಗೆ ಈ ಹಳ್ಳಿಯ ಜನರ ಮೇಲೆ ಅದೆಷ್ಟು ಪ್ರೀತಿ ವಿಶ್ವಾಸ ನಿನ್ನಲ್ಲಿ ತುಂಬಿಕೊಂಡಿದೆ. ಇದಕ್ಕೆ ನಿಮ್ಮ ಅಪ್ಪ ಒಪ್ಪೋರೇನು? ನಮ್ಮ ತಂದೆ ನಾನು ಏನು ಹೇಳಿದ್ರು ಯಾವ ಮಾತನ್ನು ತಿರಸ್ಕರಿಸೋದಿಲ್ಲ. ನಾ ಹೇಳಿದ ಮಾತಿಗೆ ಅವರು ಹಾಸ್ಪಿಟಲ್ ಕಟ್ಟಿಸಿಕೊಡ್ತಾರೆ. ಅದಲ್ಲದೆ ಈ ಹಳ್ಳಿ ಜನರಿಗೆ ಅವರು ಕೂಡ ಸೇವೆ ಮಾಡಿಕೊಂಡು ಅಂದ ಮೇಲೆ ಹಾಸ್ಪಿಟಲ್ ಕಟ್ಟಿಸಿ ಕೊಟ್ಟೇ ಕೊಡುತ್ತಾರೆ. ನೀನು ತಿಳಿದುಕೊಂಡಂತೆ ನಿಮ್ಮ ಅಪ್ಪ ಅಂತ ಒಳ್ಳೆಯ ಮನುಷ್ಯನಲ್ಲ. ಬಡವರ ರಕ್ತನ ಕುಡಿದು ಅವರ ಬಾಳಿಗೆ ಬೆಂಕಿ ಇಟ್ಟು ದುರ್ಯೋಧನಾಗಿ ಮೆರೀತಿದ್ದಾನಲ್ಲ, ಅಂದಾಗ ಅವನಿಗೆ ಅಲ್ಲಿ ಬರಬೇಕು ನೀ ಹೇಳುವ ಒಳ್ಳೆಯ ಗುಣ. ನೋಡಿ, ನೀವು ಹೇಳುವ ಮಾತು ನನ್ನ ತಂದೆಗೆ ಏನಾದರೂ ಗೊತ್ತಾದರೆ ನಮಗೇನು ಹೊಸದಲ್ಲ ಬಿಡಿ. ಗೊತ್ತಾದರೆ ಮನೆಗೆ ಕರೆಸಿ ಹೊಡಿತಾರೆ, ಇಲ್ಲಾಂದ್ರೆ ಸಾಯಿಸ್ತಾರೆ. ಆದ್ರೆ ನೀವು ಅವರ ಮನೆಯಲ್ಲಿ ಹುಟ್ಟಬಾರದಾಗಿತ್ತು. ಅಂದ್ರೆ ನೀವು ಹೇಳುವ ಮಾತು ಸತ್ಯವೇ? ಸತ್ಯ. ಸತ್ಯನ ಅಸತ್ಯ ಮಾಡಿ ಬಡ ರೈತರಿಗೆ ದುರ್ಯೋಧನಾಗಿ, ಬಡ ಹೆಣ್ಣ ಮಕ್ಕಳಿಗೆ ಕಾಮುಕನಾಗಿ, ಈ ಹಳ್ಳಿಯ ಜನರಿಗೆ ಕಿರಾತಕನಾಗಿ ಮೆರೀತಿದ್ದಾನಲ್ಲ, ಅವನಿಗೆ ಅಲ್ಲಿ ಬರಬೇಕು ನೀ ಹೇಳುವ ಒಳ್ಳೆಯ ಗುಣ. ಇದಕ್ಕೆ ಸಾಕ್ಷಿ ಇದೆಯಾ? ಸಾಕ್ಷಿ? ಇದಕ್ಕೆ ಈ ಊರ ಜನರ ಮುಕ್ತ ಮನಸ್ಸೇ ಸಾಕ್ಷಿ. ಅವರ ಅನುಭವಿಸಿರುವ ಕಷ್ಟಗಳ ಸಾಕ್ಷಿ. ನಿಮ್ಮ ಅಪ್ಪನ ದರ್ಜನೆಗೆ ಸಿಲುಕಿ ಸಾಯುವವರೆಗೂ ನಿಮ್ಮ ಜಮೀನಿನಲ್ಲಿ ತಮ್ಮ ರಕ್ತದ ದಾರಿಯನ್ನು ದುಡಿದಿದ್ದಾರಲ್ಲ, ಅದೇ ಸಾಕ್ಷಿ. ಶೀತ ಪದ್ಧತಿ ಎಂಬುದು ಉಳಿದಿದ್ರೆ ಅದು ನಿಮ್ಮ ಮನೆತನದಲ್ಲಿ ಮಾತ್ರ. ಇಲ್ಲ ಇಲ್ಲ ಇಲ್ಲ, ಇದನ್ನು ನಾನು ನಂಬುವುದಿಲ್ಲ. ನಮ್ಮ ತಂದೆ ಹಾಸ್ಪಿಟಲ್ ಕಟ್ಟಿಸೇ ಕೊಡುತ್ತಾರೆ. ಕಟ್ಟಿಸಿಕೊಳ್ಳೋದು ಹಾಸ್ಪಿಟಲ್ ಅಲ್ಲ, ಸರಾಯಿ ಫ್ಯಾಕ್ಟ್ರಿ. ಅದೇ ಸರಾಯಿಯನ್ನು ಹಳ್ಳಿಗೆ ಸಪ್ಲೈ ಮಾಡಿ ಸಂತೋಷದಿಂದ ದುಡಿಯುತ್ತಿರುವ ಕುಟುಂಬಗಳು ಹಾಳಾಗಿ ಹೋಗುವಂತೆ ಮಾಡಿ ಕೋಟ್ಯಾಧಿಪತಿಯಾಗಿ ಮೆರೀತಿದ್ದಾನಲ್ಲ, ನೀನು ಅನುಭವಿಸುತ್ತಿರುವ ಸುಖದಲ್ಲಿ ಈ ಹಳ್ಳಿಯ ಜನರ ರಕ್ತ ಲೇಪನವಾಗಿದೆ. ಇದು ನೆನಪಿರಲಿ. ಅಯ್ಯೋ, ನಾನು ಪಾಪಿ ಹೊಟ್ಟೆಯಲ್ಲಿ ಹುಟ್ಟಿದೆ. ನಾನು ಇಲ್ಲ, ನಾನು ಬದುಕಬಾರದು. ಏನು ಹೇಮ, ಸತ್ತು ಏನು ಸಾಧಿಸುತ್ತೀಯ? ನಿಮ್ಮಂತ ಮಹಿಳೆಯರು ತಲೆ ಎತ್ತಿ ಕೈಯಲ್ಲಿ ಮಾಡಿಸಿದಾಗಲೇ ಎಂತವರು ಸರ್ವನಾಶ. ನಾರಿ ಬಿಡಿದರೆ ಮಾರಿ ಎಂಬುವ ಮಹಿಳೆಯರು ಈಗಾಗಲೇ ನಿಜ ಮಾಡಿ ತೋರಿಸು. ಹೌದು, ನಮ್ಮಪ್ಪ ಅಂತ ನೀಚ
ನೀಚರಿಗೆ ನಾವು ಬುದ್ಧಿ ಕಲಿಸಲೇಬೇಕು. ಅದಕ್ಕೆ ನಿಮಗೇನು ಸಹಾಯ ಬೇಕು ಹೇಳಿ, ಅದನ್ನು ನಾನು ಮಾಡುತ್ತೇನೆ. ಹೌದು ಹೇಮಾ, ಹೌದು ಹೇಮಾ, ನಾನು IPS ಅಧಿಕಾರಿಯಾಗಿ ನಿಮ್ಮ ಅಪ್ಪ ಮಾಡ್ತಿರೋ ಭ್ರಷ್ಟಾಚಾರ ನಿರ್ನಾಮ ಮಾಡಿ ನಮ್ಮ ಊರ ಜನರಿಗೆ ಆ ಶ್ರೀಮಂತರ ಮುಕ್ತಿ ತಂದಾಗಲೇ ನಾನು ಈ ಭೂಮಿ ಮೇಲೆ ಹುಟ್ಟಿದ್ಕೂ ಸಾರ್ಥಕವಾಗುತ್ತದೆ. ರವಿ, ನಮ್ಮಪ್ಪ ಮಾಡುವ ಎಲ್ಲ ಕೆಟ್ಟ ಕೆಲಸವನ್ನು ನಿಮಗೆ ಫೋನ್ ಮಾಡಿ ಹೇಳ್ತೇನೆ ಅಂದಾಗ, ಫೋನ್ ಮಾಡಿದಾಗ ಈ ಊರಿಗೆ ನ್ಯಾಯ ಸಿಗುವಂತೆ ಆಗುತ್ತದೆ. ತಂದೆಯನ್ನು ಬುದ್ಧಿ ಕಲಿಸಿದ ಮಗಳೆಂದು ಹೆಸರು ಕೂಡ ನನಗೆ ಬರುತ್ತದೆ. ರವಿ, ಅಷ್ಟು ಮಾಡು ಹೇಮಾ. ಆಮೇಲೆ ರವಿ ಕಾಯಿ ಚಳಕ ಪುಕಾರಿ ಅಂತ ನಡೆಸಿದ್ರೆ ನಿಮ್ಮ ಅಪ್ಪ ಹಾಗೂ ಅವನು ಬಲಗೈ ಮಾಡಿ ನಾಗೇಂದ್ರ ಸರಿ ಹಿಡಿದು ಅವ್ರ ರಾಜ್ಯವರ್ತ ಪಕ್ಷಿಗಳಂತೆ ಹಾರಾಡ್ತಿರುವ ಅವ್ರ ರಾಜ್ಯಗಳ ಕತ್ತರಿಸಿ ಅವರ ದರ್ಬಾರದ ಕೊನೆಗೆ ಅಗತ್ಯ ಅಂತ ಮಾಡ್ತೀನಿ. ಆಯ್ತು ಬಿಡಿ ರವಿ, ನಿಮಗಾಗಿ ನನ್ನ ಪ್ರಾಣಿಯನ್ನು ಕೊಡಲು ಸಿದ್ಧಳಾಗಿದ್ದೇನೆ. ನಾವು ಏನು ಬೇಕು ನೋಡು ಹೇಮಾ, ಒಂದು ಗಂಡ ಯಾವ್ದಾರ ಸಾಧನೆ ಮಾಡ್ಬೇಕಾದ್ರೆ ಅವನ ಹಿಂದೆ ಒಂದು ಹೆಣ್ಣು ಇರ್ತದೆ. ಆ ಹೆಣ್ಣು ನೀನಾಗಬೇಕು. ನನ್ನ ಜೀವ ಎಲ್ರಿಗೂ ನಾನು ನಿಮ್ಮ ಜೊತೆ ಆಗಿರ್ತೇನೆ. ನೀವು ಯಾವುದಕ್ಕೂ ಹೆದರಬೇಡಿ. ಆಯ್ತು ಹೇಮಾ, ನಮ್ಮ ಅಣ್ಣನನ್ನು ದಾರಿ ನೋಡುತ್ತಾನೆ, ನಾನು ಹೋಗಿ ಬರುತ್ತೇನೆ. ಒಂದು ಸುಂದರವಾದ ಹೆಣ್ಣು ನಿಮ್ಮ ಮುಂದೆ ನಿಂತಾಗ ಏನು ಹೇಳದೆ ಹಾಗೆ ಹೇಳ್ತಿರಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಅಂದರೆ ಈ ನಿಮ್ಮ ಒಳ್ಳೆಯ ಗುಣಕ್ಕೆ, ಧೈರ್ಯಕ್ಕೆ, ಶ್ರೇಯಕ್ಕೆ ನಾನು ಮನಸ್ಸೋತು ಹೋಗಿದ್ದೇನೆ. ಐ ಲವ್ ಯು ರವಿ, ಐ ಲವ್ ಯು. ನೀನು ಈ ಊರ ಗರ್ಭ ಶ್ರೀಮಂತರ ಮಗಳು, ನನ್ನನ್ನು ಪ್ರೀತಿಸುವುಂಟೆ? ನೋಡು ರವಿ, ಪ್ರೀತಿ ಪ್ರೇಮಕ್ಕೆ ಬೆಳಕರಿಸಿಲ್ಲ. ಸ್ವಲ್ಪ ವಿಚಾರ ಮಾಡಿ ನೋಡು. ನಾಳೆ ನಿಮ್ಮ ಅಪ್ಪ ಏನಾದ್ರು ನಮ್ಮ ಪ್ರೀತಿಗೆ ಅಡ್ಡಿ ಆದರೆ ನೋಡಿ, ಆ ಪಾಪಿ ಮಾತನ್ನು ನಾನು ಕೇಳಲಾರೆ. ಈ ಹೇಮಳ ಮನಸ್ಸಿಗೆ ಏನು ಬರ್ತದೋ ನಾನು ಹಾಗೆ ಮಾಡುತ್ತೇನೆ. ನಾನು ಕೂಡ ನಮ್ಮ ಅಣ್ಣನ ಒಂದು ಮಾತು ಕೇಳಿ ಹೇಳ್ತೇನೆ, ಆಯ್ತೆ? ರವಿ, ನಾನು ನಿಮ್ಮ ಹೆಂಡತಿಯಾಗಿಯೇ ಇರ್ತೇನೆ. ಯಾವತ್ತೂ ಕೈ ಬಿಡುದಿಲ್ಲ ತಾನೇ ನನ್ನನ್ನು? ಆಯ್ತು ಹೇಮಾ, ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿ ನಿನ್ನನ್ನು ಕೈ ಬಿಡುವುದಿಲ್ಲ, ಆಯ್ತೆ? ಐ ಲವ್ ಯು ಹೇಮಾ, ಐ ಲವ್ ಯು.
ಶ್ರೀ